ವಿಜಯ್ಗೆ ಬೆಂಬಲ ಘೋಷಣೆ ಮಾಡುತ್ತಾ ವಿಸಿಕೆ ಇಂದು ಸಂಜೆ 4 ಗಂಟೆಗೆ ವಿಸಿಕೆ ಮಹತ್ವದ ಘೋಷಣೆಯನ್ನ ಮಾಡಲಿದ್ದಾರೆ. ವಿಸಿಕೆ ಡಿಮ್ಯಾಂಡ್ಗೆ ಒಪ್ಪಿಗೆ ನೀಡಿದ್ರ ಹಾಗಾದ್ರೆ ವಿಜಯ್ ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ವಿಸಿಕೆ ಕಚೇರಿಗೆ ವಿಜಯ್ ಅವರು ಭೇಟಿ ಕೊಡಲಿದ್ದಾರೆ. ನೋಡಿ, ಟಿವಿಕೆಗೆ ಬೆಂಬಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಘೋಷಣೆ ಇರುವಂತದ್ದು. ಹಾಗಾಗಿ ವಿಸಿಕೆ ಡಿಮ್ಯಾಂಡ್ಗೆ ಒಪ್ಪಿಗೆಯನ್ನ ನೀಡಿದ್ರ ವಿಜಯ್ ಅವರ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಒಪ್ಪಿಕೊಂಡ್ರ ಕೆಲವೇ ಕ್ಷಣಗಳಲ್ಲಿ ವಿಸಿಕೆ ಕಚೇರಿಗೆ ವಿಜಯ್ ಅವರು ಭೇಟಿ ಕೊಡ್ತಿದ್ದಾರೆ. ಭೇಟಿಯ ನಂತರ ಒಂದಷ್ಟು ಮಾತುಕತೆಗಳಾಗುತ್ತೆ. ಯಾಕಂದ್ರೆ ಸದ್ಯದ ಮಟ್ಟಿಗೆ ತಮಿಳುನಾಡಿನ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಒಂದಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ. ವಿಸಿಕೆ ಇಟ್ಟಿರುವಂತಹ ಆ ಬೇಡಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಿಗೆಯನ್ನ ಸೂಚಿಸಿ, ಯಾಕಂದ್ರೆ ಇಲ್ಲಿ ವಿಸಿಕೆ ಇಟ್ಟಿರುವಂತಹ ಬೇಡಿಕೆ ಅಂತಿದ್ದದ್ದಲ್ಲ. ಡಿಸಿಎಂ ಸ್ಥಾನ ಆಗಿರ್ಬೋದು, ಮೇಯರ್ ಸ್ಥಾನ ಆಗಿರ್ಬೋದು, ಅಧಿಕಾರದ ಹಂಚಿಕೆಯ ವಿಚಾರ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೊಂಡು ಹೋಗ್ತಾ ಇದೆ ತಮಿಳುನಾಡಿನ ಈ ಒಂದು ರಾಜಕೀಯ ಅಂತ ಹೇಳ್ಬೋದು. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ 4 ಗಂಟೆಗೆ ಒಂದು ಮಹತ್ವದ ಘೋಷಣೆ ಕೂಡ ಇವತ್ತು ಪದಗ್ರಹಣ ಮಾಡೇ ಮಾಡ್ತಾರೆ. ಎಲ್ಲೋ ಒಂದು ಕಡೆ ತಮಿಳುನಾಡಿನ ಸಿಎಂ ಆಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಒಂದಷ್ಟು ಕಾತುರತೆಯಲ್ಲಿ ವಿಜಯ್ ಅವರ ಅಭಿಮಾನಿಗಳಿದ್ರು. ಆದ್ರೆ ಅಷ್ಟು ಈಸಿ ಆಗಿಲ್ಲ ವಿಜಯ್ ಅವರಿಗೆ ಸದ್ಯದ ಮಟ್ಟಿಗೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ. ಬಹಳ ಯಾವಾಗ ವಿಜಯವನ್ನ ಸಾಧಿಸಿದ್ರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದು ರೀತಿ ಟೆನ್ಷನ್ ಸರ್ಕಸ್ ಅನ್ನೇ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಹಾಗಾಗಿ ಸರ್ಕಾರ ರಚನೆ ಆಗಬೇಕು ಅಂದ್ರೆ ಬಹುಮತ ಸಾಬೀತುಪಡಿಸಬೇಕು. ಬಹುಮತ ಸಾಬೀತುಪಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ವಿಜಯ್ಗೆ ಬೆಂಬಲ ಘೋಷಣೆ ಮಾಡುತ್ತಾ ವಿಸಿಕೆ ಇಂದು ಸಂಜೆ 4 ಗಂಟೆಗೆ ವಿಸಿಕೆ ಮಹತ್ವದ ಘೋಷಣೆಯನ್ನ ಮಾಡಲಿದ್ದಾರೆ. ವಿಸಿಕೆ ಡಿಮ್ಯಾಂಡ್ಗೆ ಒಪ್ಪಿಗೆ ನೀಡಿದ್ರ ಹಾಗಾದ್ರೆ ವಿಜಯ್ ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ವಿಸಿಕೆ ಕಚೇರಿಗೆ ವಿಜಯ್ ಅವರು ಭೇಟಿ ಕೊಡಲಿದ್ದಾರೆ. ನೋಡಿ, ಟಿವಿಕೆಗೆ ಬೆಂಬಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಘೋಷಣೆ ಇರುವಂತದ್ದು. ಹಾಗಾಗಿ ವಿಸಿಕೆ ಡಿಮ್ಯಾಂಡ್ಗೆ ಒಪ್ಪಿಗೆಯನ್ನ ನೀಡಿದ್ರ ವಿಜಯ್ ಅವರ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಒಪ್ಪಿಕೊಂಡ್ರ ಕೆಲವೇ ಕ್ಷಣಗಳಲ್ಲಿ ವಿಸಿಕೆ ಕಚೇರಿಗೆ ವಿಜಯ್ ಅವರು ಭೇಟಿ ಕೊಡ್ತಿದ್ದಾರೆ. ಭೇಟಿಯ ನಂತರ ಒಂದಷ್ಟು ಮಾತುಕತೆಗಳಾಗುತ್ತೆ. ಯಾಕಂದ್ರೆ ಸದ್ಯದ ಮಟ್ಟಿಗೆ ತಮಿಳುನಾಡಿನ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಒಂದಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ. ವಿಸಿಕೆ ಇಟ್ಟಿರುವಂತಹ ಆ ಬೇಡಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಿಗೆಯನ್ನ ಸೂಚಿಸಿ, ಯಾಕಂದ್ರೆ ಇಲ್ಲಿ ವಿಸಿಕೆ ಇಟ್ಟಿರುವಂತಹ ಬೇಡಿಕೆ ಅಂತಿದ್ದದ್ದಲ್ಲ. ಡಿಸಿಎಂ ಸ್ಥಾನ ಆಗಿರ್ಬೋದು, ಮೇಯರ್ ಸ್ಥಾನ ಆಗಿರ್ಬೋದು, ಅಧಿಕಾರದ ಹಂಚಿಕೆಯ ವಿಚಾರ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೊಂಡು ಹೋಗ್ತಾ ಇದೆ ತಮಿಳುನಾಡಿನ ಈ ಒಂದು ರಾಜಕೀಯ ಅಂತ ಹೇಳ್ಬೋದು. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ 4 ಗಂಟೆಗೆ ಒಂದು ಮಹತ್ವದ ಘೋಷಣೆ ಕೂಡ ಇವತ್ತು ಪದಗ್ರಹಣ ಮಾಡೇ ಮಾಡ್ತಾರೆ. ಎಲ್ಲೋ ಒಂದು ಕಡೆ ತಮಿಳುನಾಡಿನ ಸಿಎಂ ಆಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಒಂದಷ್ಟು ಕಾತುರತೆಯಲ್ಲಿ ವಿಜಯ್ ಅವರ ಅಭಿಮಾನಿಗಳಿದ್ರು. ಆದ್ರೆ ಅಷ್ಟು ಈಸಿ ಆಗಿಲ್ಲ ವಿಜಯ್ ಅವರಿಗೆ ಸದ್ಯದ ಮಟ್ಟಿಗೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ. ಬಹಳ ಯಾವಾಗ ವಿಜಯವನ್ನ ಸಾಧಿಸಿದ್ರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದು ರೀತಿ ಟೆನ್ಷನ್ ಸರ್ಕಸ್ ಅನ್ನೇ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಹಾಗಾಗಿ ಸರ್ಕಾರ ರಚನೆ ಆಗಬೇಕು ಅಂದ್ರೆ ಬಹುಮತ ಸಾಬೀತುಪಡಿಸಬೇಕು. ಬಹುಮತ ಸಾಬೀತುಪಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ವಿಜಯ್ಗೆ ಬೆಂಬಲ ಘೋಷಣೆ ಮಾಡುತ್ತಾ ವಿಸಿಕೆ ಇಂದು ಸಂಜೆ 4 ಗಂಟೆಗೆ ವಿಸಿಕೆ ಮಹತ್ವದ ಘೋಷಣೆಯನ್ನ ಮಾಡಲಿದ್ದಾರೆ. ವಿಸಿಕೆ ಡಿಮ್ಯಾಂಡ್ಗೆ ಒಪ್ಪಿಗೆ ನೀಡಿದ್ರ ಹಾಗಾದ್ರೆ ವಿಜಯ್ ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ವಿಸಿಕೆ ಕಚೇರಿಗೆ ವಿಜಯ್ ಅವರು ಭೇಟಿ ಕೊಡಲಿದ್ದಾರೆ. ನೋಡಿ, ಟಿವಿಕೆಗೆ ಬೆಂಬಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಘೋಷಣೆ ಇರುವಂತದ್ದು. ಹಾಗಾಗಿ ವಿಸಿಕೆ ಡಿಮ್ಯಾಂಡ್ಗೆ ಒಪ್ಪಿಗೆಯನ್ನ ನೀಡಿದ್ರ ವಿಜಯ್ ಅವರ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಒಪ್ಪಿಕೊಂಡ್ರ ಕೆಲವೇ ಕ್ಷಣಗಳಲ್ಲಿ ವಿಸಿಕೆ ಕಚೇರಿಗೆ ವಿಜಯ್ ಅವರು ಭೇಟಿ ಕೊಡ್ತಿದ್ದಾರೆ. ಭೇಟಿಯ ನಂತರ ಒಂದಷ್ಟು ಮಾತುಕತೆಗಳಾಗುತ್ತೆ. ಯಾಕಂದ್ರೆ ಸದ್ಯದ ಮಟ್ಟಿಗೆ ತಮಿಳುನಾಡಿನ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಒಂದಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ. ವಿಸಿಕೆ ಇಟ್ಟಿರುವಂತಹ ಆ ಬೇಡಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಿಗೆಯನ್ನ ಸೂಚಿಸಿ, ಯಾಕಂದ್ರೆ ಇಲ್ಲಿ ವಿಸಿಕೆ ಇಟ್ಟಿರುವಂತಹ ಬೇಡಿಕೆ ಅಂತಿದ್ದದ್ದಲ್ಲ. ಡಿಸಿಎಂ ಸ್ಥಾನ ಆಗಿರ್ಬೋದು, ಮೇಯರ್ ಸ್ಥಾನ ಆಗಿರ್ಬೋದು, ಅಧಿಕಾರದ ಹಂಚಿಕೆಯ ವಿಚಾರ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೊಂಡು ಹೋಗ್ತಾ ಇದೆ ತಮಿಳುನಾಡಿನ ಈ ಒಂದು ರಾಜಕೀಯ ಅಂತ ಹೇಳ್ಬೋದು. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ 4 ಗಂಟೆಗೆ ಒಂದು ಮಹತ್ವದ ಘೋಷಣೆ ಕೂಡ ಇವತ್ತು ಪದಗ್ರಹಣ ಮಾಡೇ ಮಾಡ್ತಾರೆ. ಎಲ್ಲೋ ಒಂದು ಕಡೆ ತಮಿಳುನಾಡಿನ ಸಿಎಂ ಆಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಒಂದಷ್ಟು ಕಾತುರತೆಯಲ್ಲಿ ವಿಜಯ್ ಅವರ ಅಭಿಮಾನಿಗಳಿದ್ರು. ಆದ್ರೆ ಅಷ್ಟು ಈಸಿ ಆಗಿಲ್ಲ ವಿಜಯ್ ಅವರಿಗೆ ಸದ್ಯದ ಮಟ್ಟಿಗೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ. ಬಹಳ ಯಾವಾಗ ವಿಜಯವನ್ನ ಸಾಧಿಸಿದ್ರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದು ರೀತಿ ಟೆನ್ಷನ್ ಸರ್ಕಸ್ ಅನ್ನೇ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಹಾಗಾಗಿ ಸರ್ಕಾರ ರಚನೆ ಆಗಬೇಕು ಅಂದ್ರೆ ಬಹುಮತ ಸಾಬೀತುಪಡಿಸಬೇಕು. ಬಹುಮತ ಸಾಬೀತುಪಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ವಿಜಯ್ಗೆ ಬೆಂಬಲ ಘೋಷಣೆ ಮಾಡುತ್ತಾ ವಿಸಿಕೆ ಇಂದು ಸಂಜೆ 4 ಗಂಟೆಗೆ ವಿಸಿಕೆ ಮಹತ್ವದ ಘೋಷಣೆಯನ್ನ ಮಾಡಲಿದ್ದಾರೆ.
ವಿಸಿಕೆ ಡಿಮ್ಯಾಂಡ್ಗೆ ಒಪ್ಪಿಗೆ ನೀಡಿದ್ರ ಹಾಗಾದ್ರೆ ವಿಜಯ್ ಎನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ವಿಸಿಕೆ ಕಚೇರಿಗೆ ವಿಜಯ್ ಅವರು ಭೇಟಿ ಕೊಡಲಿದ್ದಾರೆ. ನೋಡಿ, ಟಿವಿಕೆಗೆ ಬೆಂಬಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಘೋಷಣೆ ಇರುವಂತದ್ದು. ಹಾಗಾಗಿ ವಿಸಿಕೆ ಡಿಮ್ಯಾಂಡ್ಗೆ ಒಪ್ಪಿಗೆಯನ್ನ ನೀಡಿದ್ರ ವಿಜಯ್ ಅವರ ಕೆಲವೊಂದಷ್ಟು ಬೇಡಿಕೆಗಳನ್ನ ಒಪ್ಪಿಕೊಂಡ್ರ ಕೆಲವೇ ಕ್ಷಣಗಳಲ್ಲಿ ವಿಸಿಕೆ ಕಚೇರಿಗೆ ವಿಜಯ್ ಅವರು ಭೇಟಿ ಕೊಡ್ತಿದ್ದಾರೆ. ಭೇಟಿಯ ನಂತರ ಒಂದಷ್ಟು ಮಾತುಕತೆಗಳಾಗುತ್ತೆ. ಯಾಕಂದ್ರೆ ಸದ್ಯದ ಮಟ್ಟಿಗೆ ತಮಿಳುನಾಡಿನ ರಾಜಕೀಯದಲ್ಲಿ ಕ್ಷಣಕ್ಕೂ ಕೂಡ ಒಂದಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ. ವಿಸಿಕೆ ಇಟ್ಟಿರುವಂತಹ ಆ ಬೇಡಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಿಗೆಯನ್ನ ಸೂಚಿಸಿ, ಯಾಕಂದ್ರೆ ಇಲ್ಲಿ ವಿಸಿಕೆ ಇಟ್ಟಿರುವಂತಹ ಬೇಡಿಕೆ ಅಂತಿದ್ದದ್ದಲ್ಲ. ಡಿಸಿಎಂ ಸ್ಥಾನ ಆಗಿರ್ಬೋದು, ಮೇಯರ್ ಸ್ಥಾನ ಆಗಿರ್ಬೋದು, ಅಧಿಕಾರದ ಹಂಚಿಕೆಯ ವಿಚಾರ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಂಡು ಹೋಗ್ತಾ ಇದೆ ತಮಿಳುನಾಡಿನ ಈ ಒಂದು ರಾಜಕೀಯ ಅಂತ ಹೇಳ್ಬೋದು. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ 4 ಗಂಟೆಗೆ ಒಂದು ಮಹತ್ವದ ಘೋಷಣೆ ಕೂಡ ಇವತ್ತು ಪದಗ್ರಹಣ ಮಾಡೇ ಮಾಡ್ತಾರೆ. ಎಲ್ಲೋ ಒಂದು ಕಡೆ ತಮಿಳುನಾಡಿನ ಸಿಎಂ ಆಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಒಂದಷ್ಟು ಕಾತುರತೆಯಲ್ಲಿ ವಿಜಯ್ ಅವರ ಅಭಿಮಾನಿಗಳಿದ್ರು. ಆದ್ರೆ ಅಷ್ಟು ಈಸಿ ಆಗಿಲ್ಲ ವಿಜಯ್ ಅವರಿಗೆ ಸದ್ಯದ ಮಟ್ಟಿಗೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ. ಬಹಳ ಯಾವಾಗ ವಿಜಯವನ್ನ ಸಾಧಿಸಿದ್ರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದ್ ರೀತಿ ಟೆನ್ಷನ್ ಸರ್ಕಸ್ ಅನ್ನೇ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಹಾಗಾಗಿ ಸರ್ಕಾರ ರಚನೆ ಆಗಬೇಕು ಅಂದ್ರೆ ಬಹುಮತ ಸಾಬೀತುಪಡಿಸಬೇಕು. ಬಹುಮತ ಸಾಬೀತುಪಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ವಿಜಯ್ಗೆ ಬೆಂಬಲ ಘೋಷಣೆ ಮಾಡುತ್ತಾ ವಿಸಿಕೆ ಇಂದು ಸಂಜೆ 4 ಗಂಟೆಗೆ ವಿಸಿಕೆ ಮಹತ್ವದ ಘೋಷಣೆಯನ್ನ ಮಾಡಲಿದ್ದಾರೆ. ವಿಸಿಕೆ ಡಿಮ್ಯಾಂಡ್ಗೆ ಒಪ್ಪಿಗೆ ನೀಡಿದ್ರ ಹಾಗಾದ್ರೆ ವಿಜಯ್ ಎನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ವಿಸಿಕೆ ಕಚೇರಿಗೆ ವಿಜಯ್ ಅವರು ಭೇಟಿ ಕೊಡಲಿದ್ದಾರೆ. ನೋಡಿ, ಟಿವಿಕೆಗೆ ಬೆಂಬಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಘೋಷಣೆ ಇರುವಂತದ್ದು. ಹಾಗಾಗಿ ವಿಸಿಕೆ ಡಿಮ್ಯಾಂಡ್ಗೆ ಒಪ್ಪಿಗೆಯನ್ನ ನೀಡಿದ್ರ ವಿಜಯ್ ಅವರ ಕೆಲವೊಂದಷ್ಟು ಬೇಡಿಕೆಗಳನ್ನ ಒಪ್ಪಿಕೊಂಡ್ರ ಕೆಲವೇ ಕ್ಷಣಗಳಲ್ಲಿ ವಿಸಿಕೆ ಕಚೇರಿಗೆ ವಿಜಯ್ ಅವರು ಭೇಟಿ ಕೊಡ್ತಿದ್ದಾರೆ. ಭೇಟಿಯ ನಂತರ ಒಂದಷ್ಟು ಮಾತುಕತೆಗಳಾಗುತ್ತೆ. ಯಾಕಂದ್ರೆ ಸದ್ಯದ ಮಟ್ಟಿಗೆ ತಮಿಳುನಾಡಿನ ರಾಜಕೀಯದಲ್ಲಿ ಕ್ಷಣಕ್ಕೂ ಕೂಡ ಒಂದಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ. ವಿಸಿಕೆ ಇಟ್ಟಿರುವಂತಹ ಆ ಬೇಡಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಿಗೆಯನ್ನ ಸೂಚಿಸಿ, ಯಾಕಂದ್ರೆ ಇಲ್ಲಿ ವಿಸಿಕೆ ಇಟ್ಟಿರುವಂತಹ ಬೇಡಿಕೆ ಅಂತಿದ್ದದ್ದಲ್ಲ. ಡಿಸಿಎಂ ಸ್ಥಾನ ಆಗಿರ್ಬೋದು, ಮೇಯರ್ ಸ್ಥಾನ ಆಗಿರ್ಬೋದು, ಅಧಿಕಾರದ ಹಂಚಿಕೆಯ ವಿಚಾರ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಂಡು ಹೋಗ್ತಾ ಇದೆ ತಮಿಳುನಾಡಿನ ಈ ಒಂದು ರಾಜಕೀಯ ಅಂತ ಹೇಳ್ಬೋದು. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ 4 ಗಂಟೆಗೆ ಒಂದು ಮಹತ್ವದ ಘೋಷಣೆ ಕೂಡ ಇವತ್ತು ಪದಗ್ರಹಣ ಮಾಡೇ ಮಾಡ್ತಾರೆ. ಎಲ್ಲೋ ಒಂದು ಕಡೆ ತಮಿಳುನಾಡಿನ ಸಿಎಂ ಆಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಒಂದಷ್ಟು ಕಾತುರತೆಯಲ್ಲಿ ವಿಜಯ್ ಅವರ ಅಭಿಮಾನಿಗಳಿದ್ರು. ಆದ್ರೆ ಅಷ್ಟು ಈಸಿ ಆಗಿಲ್ಲ ವಿಜಯ್ ಅವರಿಗೆ ಸದ್ಯದ ಮಟ್ಟಿಗೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ. ಬಹಳ ಯಾವಾಗ ವಿಜಯವನ್ನ ಸಾಧಿಸಿದ್ರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದ್ ರೀತಿ ಟೆನ್ಷನ್ ಸರ್ಕಸ್ ಅನ್ನೇ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಹಾಗಾಗಿ ಸರ್ಕಾರ ರಚನೆ ಆಗಬೇಕು ಅಂದ್ರೆ ಬಹುಮತ ಸಾಬೀತುಪಡಿಸಬೇಕು. ಬಹುಮತ ಸಾಬೀತುಪಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ವಿಜಯ್ಗೆ ಬೆಂಬಲ ಘೋಷಣೆ ಮಾಡುತ್ತಾ ವಿಸಿಕೆ ಇಂದು ಸಂಜೆ 4 ಗಂಟೆಗೆ ವಿಸಿಕೆ ಮಹತ್ವದ ಘೋಷಣೆಯನ್ನ ಮಾಡಲಿದ್ದಾರೆ. ವಿಸಿಕೆ ಡಿಮ್ಯಾಂಡ್ಗೆ ಒಪ್ಪಿಗೆ ನೀಡಿದ್ರ ಹಾಗಾದ್ರೆ ವಿಜಯ್ ಎನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ವಿಸಿಕೆ ಕಚೇರಿಗೆ ವಿಜಯ್ ಅವರು ಭೇಟಿ ಕೊಡಲಿದ್ದಾರೆ. ನೋಡಿ, ಟಿವಿಕೆಗೆ ಬೆಂಬಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಘೋಷಣೆ ಇರುವಂತದ್ದು. ಹಾಗಾಗಿ ವಿಸಿಕೆ ಡಿಮ್ಯಾಂಡ್ಗೆ ಒಪ್ಪಿಗೆಯನ್ನ ನೀಡಿದ್ರ ವಿಜಯ್ ಅವರ ಕೆಲವೊಂದಷ್ಟು ಬೇಡಿಕೆಗಳನ್ನ ಒಪ್ಪಿಕೊಂಡ್ರ ಕೆಲವೇ ಕ್ಷಣಗಳಲ್ಲಿ ವಿಸಿಕೆ ಕಚೇರಿಗೆ ವಿಜಯ್ ಅವರು ಭೇಟಿ ಕೊಡ್ತಿದ್ದಾರೆ. ಭೇಟಿಯ ನಂತರ ಒಂದಷ್ಟು ಮಾತುಕತೆಗಳಾಗುತ್ತೆ. ಯಾಕಂದ್ರೆ ಸದ್ಯದ ಮಟ್ಟಿಗೆ ತಮಿಳುನಾಡಿನ ರಾಜಕೀಯದಲ್ಲಿ ಕ್ಷಣಕ್ಕೂ ಕೂಡ ಒಂದಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ. ವಿಸಿಕೆ ಇಟ್ಟಿರುವಂತಹ ಆ ಬೇಡಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಿಗೆಯನ್ನ ಸೂಚಿಸಿ, ಯಾಕಂದ್ರೆ ಇಲ್ಲಿ ವಿಸಿಕೆ ಇಟ್ಟಿರುವಂತಹ ಬೇಡಿಕೆ ಅಂತಿದ್ದದ್ದಲ್ಲ. ಡಿಸಿಎಂ ಸ್ಥಾನ ಆಗಿರ್ಬೋದು, ಮೇಯರ್ ಸ್ಥಾನ ಆಗಿರ್ಬೋದು, ಅಧಿಕಾರದ ಹಂಚಿಕೆಯ ವಿಚಾರ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಂಡು ಹೋಗ್ತಾ ಇದೆ ತಮಿಳುನಾಡಿನ ಈ ಒಂದು ರಾಜಕೀಯ ಅಂತ ಹೇಳ್ಬೋದು. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ 4 ಗಂಟೆಗೆ ಒಂದು ಮಹತ್ವದ ಘೋಷಣೆ ಕೂಡ ಇವತ್ತು ಪದಗ್ರಹಣ ಮಾಡೇ ಮಾಡ್ತಾರೆ. ಎಲ್ಲೋ ಒಂದು ಕಡೆ ತಮಿಳುನಾಡಿನ ಸಿಎಂ ಆಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಒಂದಷ್ಟು ಕಾತುರತೆಯಲ್ಲಿ ವಿಜಯ್ ಅವರ ಅಭಿಮಾನಿಗಳಿದ್ರು. ಆದ್ರೆ ಅಷ್ಟು ಈಸಿ ಆಗಿಲ್ಲ ವಿಜಯ್ ಅವರಿಗೆ ಸದ್ಯದ ಮಟ್ಟಿಗೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ. ಬಹಳ ಯಾವಾಗ ವಿಜಯವನ್ನ ಸಾಧಿಸಿದ್ರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದ್ ರೀತಿ ಟೆನ್ಷನ್ ಸರ್ಕಸ್ ಅನ್ನೇ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಹಾಗಾಗಿ ಸರ್ಕಾರ ರಚನೆ ಆಗಬೇಕು ಅಂದ್ರೆ ಬಹುಮತ ಸಾಬೀತುಪಡಿಸಬೇಕು. ಬಹುಮತ ಸಾಬೀತುಪಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸರ್ಕಸ್ ಅನ್ನ ಮಾಡ್ತಿದ್ದಾರೆ.